ಸ್ನೇಹಿತರೆ, ಇನ್ನು ಮುಂದೆ ಶಾಲೆಗೆ ಹೋಗುವ ಮುಸ್ಲಿಂ ಹೆಣ್ಮಕ್ಳು ಹಿಜಾಬ್ ಧರಿಸಬಹುದು. ಇದಕ್ಕೆ ಅನುಮತಿಯನ್ನ ನೀಡಿ ರಾಜ್ಯ ಸರ್ಕಾರ ಈಗಾಗಲೇ ಆದೇಶವನ್ನ ಹೊರಡಿಸಿದೆ. ಆದರೆ ಇದರ ವಿರುದ್ಧ ತಿರುಗಿ ಬಿದ್ದಿರುವಂತಹ ಹಿಂದೂ ಸಂಘಟನೆಗಳು ಶಾಲಾ ಮಕ್ಕಳ ಹೆಗಲ ಮೇಲೆ ಕೇಸರಿ ಶಾಲನ್ನ ಹೇರಲು ಹೊರಟಿದೆ. ಹಿಜಾಬ್ಗೂ ಕೇಸರಿ ಶಾಲ್ಗೂ ಇರುವ ವ್ಯತ್ಯಾಸ ಏನು ಮತ್ತು ಕೇಸರಿ ಬಣ್ಣದ ಮಹತ್ವ ಏನು, ರಾಜ್ಯದಲ್ಲಿ ಹಿಂದೂ ಸಂಘಟನೆಗಳು ಮಾಡಲು ಹೊರಟಿರೋದಾದ್ರೂ ಏನನ್ನ, ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನೋಟಿಫಿಕೇಶನ್ ಬಟನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮಾ. ನಮಸ್ಕಾರ, ನಾನು ಪದ್ಮಾ ಶಿವಮೊಗ್ಗ. ಸ್ನೇಹಿತರೆ, ಶಾಲೆ ಪ್ರಾರಂಭ ಆಯಿತು. ಮಕ್ಕಳೆಲ್ಲ ಖುಷಿ ಖುಷಿಯಾಗಿ ಹೊಸ ಉತ್ಸಾಹದಿಂದ ಹುರುಪಿನಿಂದ ಶಾಲೆ ಕಡೆ ಹೆಜ್ಜೆ ಹಾಕಿದ್ರು. ನಮ್ಮ ಸ್ನೇಹಿತರನ್ನ ನೋಡ್ತೀವಿ, ಹಳೆ ಸ್ನೇಹಿತರನ್ನ ನೋಡ್ತೀವಿ, ಹೊಸ ಸ್ನೇಹಿತರನ್ನ ಫ್ರೆಂಡ್ ಮಾಡ್ಕೊಳ್ತೀವಿ, ಹಾಗೆ ಜ್ಞಾನ ಸಂಪಾದನೆ ಮಾಡ್ತೀವಿ ಅನ್ನೋ ಉತ್ಸಾಹದಲ್ಲಿ ಅವರು ಶಾಲೆ ಕಡೆಗೆ ಬಂದಾಗ ಎದುರಾಗಿದ್ದು ಹಿಂದೂ ಸಂಘಟನೆಗಳು. ಹಿಂದೂ ಸಂಘಟನೆಯ ಕಾರ್ಯಕರ್ತರು ಕೈಯಲ್ಲಿ ಕೇಸರಿ ಶಾಲನ್ನ ಹಿಡಿದು ನಿಂತಿದ್ರು. ಮಕ್ಕಳ ಕುತ್ತಿಗೆಗೆ ಅದನ್ನ ಹಾಕಿದ್ರು. ನಿಷ್ಕಲ್ಮಶವಾದ ಮನಸ್ಸಿನಿಂದ ಜ್ಞಾನವನ್ನ ಪಡಿಬೇಕು, ಹಾಗೆ ಹೊಸ ಸ್ನೇಹವನ್ನ ಸಂಪಾದಿಸಬೇಕು ಅನ್ನಂತ ಬಂದಂತ ಮಕ್ಕಳ ಮನಸ್ಸಿನಲ್ಲಿ ಕೋಮುವಾದದ ಬೀಜವನ್ನ ಬಿತ್ತಲಾಯಿತು. ಇದು ಏನು ರಾಜ್ಯ ಸರ್ಕಾರ ಒಂದು ತೀರ್ಮಾನವನ್ನ ತಗೊಳ್ತು, ಮುಸ್ಲಿಂ ಹೆಣ್ಮಕ್ಳು ಶಾಲೆನಲ್ಲಿ ಹಿಜಾಬ್ ಧರಿಸಬಹುದು. ಹಿಜಾಬ್ ಅನ್ನೋದು ಅದು ಮುಖಗವಸು, ಅಂದ್ರೆ ಮುಖಕ್ಕೆ ತಲೆಗೆ ಕವರ್ ಮಾಡ್ಕೊಳ್ಳೋ ಅಂತ, ಮುಚ್ಕೊಳ್ಳೋ ಅಂತ ಒಂದು ಬಟ್ಟೆ. ಈ ಹಿಜಾಬ್ ನ ಧರಿಸೋದಿಕ್ಕೆ ಅನುಮತಿ ಕೊಟ್ಟಿದ್ದು ನಮ್ಮ ಹಿಂದೂ ಸಂಘಟನೆಯವರಿಗೆ ಅದನ್ನ ಸಹಿಸೋದಿಕ್ಕೆ ಆಗ್ಲಿಲ್ಲ. ಅಥವಾ ಹಿಜಾಬ್ ಅನ್ನು ವಿರೋಧಿಸುವ ನೆಪದಲ್ಲಿ ಶಾಲಾ ಮಕ್ಕಳ ಮನಸ್ಸಿನಲ್ಲಿ ಕೋಮುವಾದವನ್ನ ಬಿತ್ತುವುದು ಮತ್ತು ಅವರನ್ನು ಸಂಘಟನೆಯತ್ತ ಸೆಳೆಯುವ ತಂತ್ರ ಇದಾಗಿದೆಯಾ ಅನ್ನೋ ಅನುಮಾನ ಕೂಡ ಬರುತ್ತೆ. ಈ ಕೇಸರಿ ಬಣ್ಣದ ಮಹತ್ವ ಏನು ಅದನ್ನ ಮೊದಲು ನಾವು ತಿಳ್ಕೊಳ್ಳೋಣ. ಕೇಸರಿ ಬಣ್ಣ ತ್ಯಾಗದ ಸಂಕೇತ. ಅದನ್ನ ತೊಟ್ಟವರು ಬುದ್ಧ. ಅಷ್ಟೇ ಅಲ್ಲ, ನಮ್ಮ ಸಂತರಿರ್ಬೋದು, ದಾರ್ಶನಿಕರಿರ್ಬೋದು, ತತ್ವಪದಕಾರರು ಇರ್ಬೋದು, ಆರೂಢರು, ಮತ್ತೆ ಮುಸ್ಲಿಂ ಸಮುದಾಯದ ಸೂಫಿ ಸಂತರು ಕೂಡ ಈ ಕೇಸರಿ ಬಣ್ಣದ ವಸ್ತ್ರವನ್ನ ಧರಿಸ್ತಾರೆ, ಮತ್ತೆ ಶಾಲನ ಧರಿಸ್ಕೊಂಡು ಬಂದಿದ್ದಾರೆ. ಹಾಗೇನೆ ಸ್ವಾತಂತ್ರ್ಯ ಹೋರಾಟಗಾರ ಇರ್ಬೋದು, ಗಾಂಧಿ ಇರ್ಬೋದು, ಕೇಸರಿ ಬಣ್ಣದ ಶಾಲನ ಧರಿಸಿದ್ರು. ಅವರೆಲ್ಲರೂ ಕೂಡ ಈ ಕೇಸರಿ ಬಣ್ಣವನ್ನ ಒಂದು ತ್ಯಾಗದ ಸಂಕೇತವಾಗಿ ನೋಡಿದ್ರು, ಆಧ್ಯಾತ್ಮಿಕತೆಯ ಸಂಕೇತವಾಗಿ ನೋಡಿದ್ರು. ಆದ್ರೆ ಅವರು ಎಂದೂ ಕೂಡ ಯಾವುದೋ ಒಂದು ಮತದ ಸಂಕೇತವಾಗಿ ಕೇಸರಿ ಶಾಲನ್ನಾಗ್ಲಿ ಬಣ್ಣವನ್ನಾಗ್ಲಿ ನೋಡ್ಲಿಲ್ಲ, ಧರಿಸ್ಲಿಲ್ಲ. ತ್ರಿವರ್ಣ ಧ್ವಜದ ಕೇಸರಿ ಬಣ್ಣ ಅದು ಕೂಡ ತ್ಯಾಗದ ಸಂಕೇತ, ಬುದ್ಧನಿಂದ ಪಡ್ಕೊಂಡಿತ್ತು. ಅದಾದ್ಮೇಲೆ ಬಿಳಿ ಬಣ್ಣ ಶಾಂತಿಯ ಸಂಕೇತ, ಹಸಿರು ಬಣ್ಣ ಸಮೃದ್ಧಿಯ ಸಂಕೇತ. ಇದನ್ನ ಶಾಲಾ ಮಕ್ಕಳ ಮೇಲೆ ಹೇರೋದಿಕ್ಕೆ ಹೊರಟಿದಾರಲ್ಲ, ಇದು ನಮ್ಮ ಹಿಂದೂ ಧರ್ಮವನ್ನ ಒಂದು ಆಧ್ಯಾತ್ಮಿಕತೆಯ ನೆಲೆಯಲ್ಲಿ ನೋಡ್ತಿರುವಂತ ಯಾರು ಕೂಡ ಒಪ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಅವರು ಆ ಮಕ್ಕಳ ಮೇಲೆ ಆ ಶಾಲನ್ನ ಹಾಕ್ತಿರೋದು ತ್ಯಾಗದ ಸಂಕೇತವಾಗಿ ಅಲ್ಲ, ದ್ವೇಷದ ಸಂಕೇತವಾಗಿ. ಅಂದ್ರೆ ಹಿಜಾಬನ್ನ ಧರಿಸೋದಕ್ಕೆ ಅನುಮತಿ ಕೊಟ್ಟಿದ್ದೀರಾ, ಅದಕ್ಕೆ ವಿರುದ್ಧವಾಗಿ ನಾವು ಕೇಸರಿ ಶಾಲನ್ನ ಹಾಕ್ತೀವಿ ಅನ್ನುವಂಥದ್ದು ಇದೆಯಲ್ಲ, ಅದು ಒಂದು ಸೇಡಿನ ಮನೋಭಾವವನ್ನ ಹೇಳ್ತಾ ಇದೆ. ಇಲ್ಲಿ ಎಲ್ಲೂ ಕೂಡ ತ್ಯಾಗ ಕಾಣ್ತಾ ಇಲ್ಲ, ಅಂದ್ರೆ ಕೋಮುವಾದ ಕಾಣ್ತಾ ಇದೆ. ಬುದ್ಧ ತೊಟ್ಟ ಕೇಸರಿ ಶಾಲು ಆಧ್ಯಾತ್ಮಿಕವಾದದ್ದು, ಆದರೆ ಇವರು ಕೈನಲ್ಲಿ ಹಿಡಿದ ಕೇಸರಿ ಶಾಲು ಧಾರ್ಮಿಕವಾದ್ದು. ಆಧ್ಯಾತ್ಮಿಕತೆಗೂ ಧಾರ್ಮಿಕತೆಗೂ ತುಂಬಾ ವ್ಯತ್ಯಾಸ ಇದೆ. ಆದ್ರೆ ಆ ಬುದ್ಧನಿಂದ ಈ ಕೇಸರಿ ಶಾಲನ್ನ ಇವರು ಕದ್ರೂ ಕೂಡ ಆ ಬುದ್ಧನಲ್ಲಿ ಇರುವಂತ ತ್ಯಾಗದ ಗುಣ ಇವರಿಗೆ ಬರ್ಲಿಲ್ಲ ಅನ್ನೋದೇ ನಿಜವಾಗ್ಲೂ ಬೇಸರದ ಸಂಗತಿ. ಆಧ್ಯಾತ್ಮಿಕತೆಯ ಸಂಕೇತವಾಗಿ ಕೇಸರಿ ಬಣ್ಣ ನಮ್ಮ ಪರಂಪರೆಯಲ್ಲಿ ಮೊದಲಿನಿಂದಲೂ ನಡ್ಕೊಂಡು ಬಂದಿದೆ. ಅದನ್ನ ಎಲ್ಲರೂ ತಮ್ಮ ಜೀವನದಲ್ಲಿ ಆ ತ್ಯಾಗದ ಸಂಕೇತವಾಗಿ ಅಳವಡಿಸ್ಕೊಂಡಿದ್ದಾರೆ, ಅದನ್ನ ನೋಡ್ತಾ ಬಂದಿದ್ದಾರೆ. ಹೀಗಿರುವಾಗ ಅಂತಹ ಒಂದು ಪವಿತ್ರವಾದಂತ ಬಣ್ಣವನ್ನ, ಶಾಲನ್ನ ಇವರು ತಮ್ಮ ರಾಜಕೀಯ ಸಂಕೇತವನ್ನಾಗಿ ಮಾಡಿಕೊಂಡು ರಾಜಕೀಯ ಲಾಭಕ್ಕಾಗಿ, ದ್ವೇಷ ಸಾಧನೆಗಾಗಿ ಇನ್ನೊಬ್ಬರ ಮೇಲೆ ಹೇರೋದಿಕ್ಕೆ ಪ್ರಯತ್ನ ಪಡ್ತಿದಾರಲ್ಲ, ಇದನ್ನ ಯಾರಾದ್ರೂ ಧರ್ಮವನ್ನ ನಂಬುವಂತವ್ರು ಒಪ್ಕೊಳ್ಳುವಂತ ಮಾತೇ ಅಲ್ಲ. ಇಲ್ಲಿ ಹಿಜಾಬ್ ಅನ್ನೋದು ತಲತಲಾಂತರದಿಂದ ಅವರ ಸಮುದಾಯದಲ್ಲಿ, ಮುಸ್ಲಿಂ ಧರ್ಮದಲ್ಲಿ ಬಂದಿರುವಂತ ಒಂದು ಸಂಪ್ರದಾಯ ಮತ್ತೆ ಪದ್ಧತಿ. ಅದನ್ನ ಹೆಣ್ಮಕ್ಳು ಧರಿಸ್ಬೇಕು ಅನ್ನೋದು ಅವರ
ಧರ್ಮ ಹೇಳುವಂತ ಒಂದು ವಿಚಾರ ಆಗಿದೆ. ಹಾಗಿದ್ದೂ ಕೂಡ ಅದನ್ನ ಧರಿಸ್ಬೇಕಾ ಬೇಡವಾ ಅನ್ನೋದು ಅವರ ಅಪ್ಪ ಅಮ್ಮನಿಗೆ ಬಿಟ್ಟಿರುವಂತ ವಿಚಾರ. ಅದನ್ನ ಧರಿಸುವವರ ಇಚ್ಛೆಗೆ ಬಿಟ್ಟಂತದ್ದು. ಈಗ ಯಾವುದೇ ವಿಚಾರ ಯಾರಿಗೇ ಇರ್ಲಿ, ಒಂದು ಬಟ್ಟೆ ಯಾವ ಬಟ್ಟೆ ಧರಿಸ್ಬೇಕು ಅನ್ನೋದಾಗ್ಲಿ, ಏನ್ ಊಟ ಮಾಡ್ಬೇಕು ಅನ್ನೋದಾಗ್ಲಿ ಯಾರು ಯಾರ ಮೇಲೂ ಹೇರಕ್ಕಾಗೋದಿಲ್ಲ. ಅದು ಅವರವರ ಇಚ್ಛೆ, ಯಾವ ಧರ್ಮದವರಲ್ಲೇ ಆಗಿರ್ಲಿ. ನಮ್ಮ ಹಿಂದೂ ಧರ್ಮದಲ್ಲಿ ಇರ್ಬೋದು, ಮುಸ್ಲಿಂ ಧರ್ಮದಲ್ಲಿ ಇರ್ಬೋದು, ಕ್ರಿಶ್ಚಿಯನ್ ಧರ್ಮದಲ್ಲಿ ಇರ್ಬೋದು. ಒಟ್ಟಾರೆಯಾಗಿ ಮನುಷ್ಯನ ಜೀವನದಲ್ಲಿ, ನಮ್ಮ ಸಮಾಜದಲ್ಲಿ ಧರಿಸುವ ಬಟ್ಟೆ ಮತ್ತು ಉಣ್ಣುವ ಊಟ ಅವರ ಇಚ್ಛೆಗೆ ಬಿಟ್ಟಿದ್ದು. ಅದನ್ನ ಪ್ರಶ್ನಿಸುವ ಹಕ್ಕು ಯಾರಿಗೂ ಇಲ್ಲ. ಹೀಗಿದ್ರೂ ಕೂಡ ಇಂದು ಈ ವಿಚಾರಗಳಲ್ಲೇ ಹೆಚ್ಚಾಗಿ ತಲೆ ಹಾಕ್ತಿದ್ದಾರೆ. ಯಾಕೆ ಅಂತ, ಈಗ ಹಿಜಾಬು ತಲತಲಾಂತರದಿಂದ ನಡ್ಕೊಂಡು ಬಂದಿರೋ ಹಾಗೇನೆ ಈ ಕೇಸರಿ ಶಾಲು ಏನು ಆತರ ಬಂದಿಲ್ವಲ್ಲ, ಇದು ಒಂದು ರಾಜಕೀಯ ಪಕ್ಷದ ಸಂಕೇತವಾಗಿ ಹುಟ್ಕೊಂಡಿರುವಂಥದ್ದು. ಹೀಗಿದ್ದಾಗ ಅದನ್ನ ನೀವು ಒಂದು ಪಕ್ಷದ ಹೆಸರಿನಲ್ಲಿ ಹೇಗೆ ಇನ್ನೊಬ್ಬರ ಮೇಲೆ ಹೇರ್ತೀರಾ? ಶಾಲಾ ಮಕ್ಕಳ ಮೇಲೆ ನೀವು ಹೇಗೆ ಹೇರ್ತೀರಾ? ಶಾಲಾ ಮಕ್ಕಳು ಕೇಸರಿ ಶಾಲನ್ನ ಹಾಕ್ಬೇಕಾ ಬೇಡವಾ ಅನ್ನೋದನ್ನ ನಿರ್ಧರಿಸೋರು ಅವರ ಅಪ್ಪ ಅಮ್ಮ. ಹಾಗಾಗಿ ಅವ್ರ ಮನೆಯವರ ನಿರ್ಧಾರಕ್ಕೆ ಬಿಟ್ಟಿದ್ದು, ಆ ಮಕ್ಕಳ ವಿವೇಚನೆಗೆ ಬಿಟ್ಟಿದ್ದು. ಅದನ್ನ ಯಾರು ಬಲವಂತ ಮಾಡೋದಕ್ಕೆ ಆಗೋದಿಲ್ಲ. ಹಿಜಾಬ್ ವಿಚಾರಕ್ಕೆ ಬಂದಾಗ ಹಿಂದೂ ಸಂಘಟನೆಗಳವರು ಹೇಳೋದು ಏನು ಅಂತಂದ್ರೆ, ಯೂನಿಫಾರ್ಮ್ ಮಾಡಿರೋದು ಯಾಕೆ, ಅವ್ರಿಗೆ ಯಾಕೆ ನೀವು ಹಿಜಾಬ್ ಧರಿಸೋದಕ್ಕೆ ಅವಕಾಶ ಕೊಡ್ತೀರಾ ಅಂತ ಹೇಳ್ತಾರೆ. ಹೌದು, ಯೂನಿಫಾರ್ಮ್ ಮಾಡಿರೋದಾದ್ರೂ ಯಾತಕ್ಕೆ? ಒಂದು ಶಾಲೆಯಲ್ಲಿ ಓದುವಂತಹ ಮಕ್ಕಳ ಮನಸ್ಸಿನಲ್ಲಿ ಶ್ರೀಮಂತರು ಬಡವರು ಎನ್ನುವ ತಾರತಮ್ಯ ಇರಬಾರ್ದು ಅಂತ. ಅಂದ್ರೆ ಶ್ರೀಮಂತರು ಶಾಲೆಗೆ ಬರುವಾಗ ದುಬಾರಿ ಬೆಲೆಯ ಬಟ್ಟೆಗಳನ್ನ ಹಾಕೊಂಡು ಬರ್ತಾರೆ. ಆದ್ರೆ ಬಡ ಮಕ್ಕಳಿಗೆ ಆ ದುಬಾರಿ ಬೆಲೆಯ ಬಟ್ಟೆಗಳನ್ನ ಕೊಂಡ್ಕೊಳಕ್ಕಾಗದೆ ಕಡಿಮೆ ಬೆಲೆಯ ಬಟ್ಟೆನ ಹಾಕೊಂಡು ಬಂದಾಗ ಕೀಳರಿಮೆ ಉಂಟಾಗುತ್ತೆ ಅನ್ನೋ ಕಾರಣಕ್ಕಾಗಿ ಶ್ರೀಮಂತರು ಮತ್ತು ಬಡವರ ಮಧ್ಯೆ ಮಕ್ಕಳಲ್ಲಿ ಯಾವುದೇ ವ್ಯತ್ಯಾಸ ಕಾಣಬಾರ್ದು, ಎಲ್ಲಾ ಮಕ್ಕಳು ಒಂದೇ ಎನ್ನುವ ಭಾವನೆ ಬರಬೇಕು ಅನ್ನೋ ಕಾರಣಕ್ಕಾಗಿನೇ ಯೂನಿಫಾರ್ಮ್ ಅನ್ನೋದನ್ನ, ಸಮವಸ್ತ್ರವನ್ನ ಜಾರಿಗೆ ತಂದಿರೋದು. ಈಗ ಇಲ್ಲಿ ಮುಸ್ಲಿಂ ಮಕ್ಕಳು ಧರಿಸೋದು ಸಮವಸ್ತ್ರವನ್ನೇ. ಅದರ ಜೊತೆನಲ್ಲಿ ಅವರು ತಮ್ಮ ಸಂಪ್ರದಾಯದಂತೆ ಮುಖಗವಸನ್ನು ಹಾಕೊಂಡು ಬರ್ತೀವಿ, ಹಿಜಾಬ್ ಹಾಕೊಂಡು ಬರ್ತೀವಿ ಅಂತ ಹೇಳ್ತಿದ್ದಾರೆ. ಇದನ್ನು ಕೂಡ ಯಾರು ಆ ಮಕ್ಕಳ ಮೇಲೆ ಹೇರಬಾರ್ದು. ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಹೆಣ್ಮಗಳು ಏನಾದ್ರೂ ಗ್ಲಾಮರಸ್ ಬಟ್ಟೆ ಹಾಕೊಂಡ್ರೆ, ನಿನಗೆ ಮೈ ಮುಚ್ಚೋ ಹಾಗೆ ಬಟ್ಟೆ ಹಾಕೊಳಕ್ಕಾಗಲ್ವಾ ಅಂತ ಕೆಟ್ಟ ಕೆಟ್ಟ ಕಾಮೆಂಟ್ಗಳನ್ನ ಮಾಡೋದನ್ನು ಕೂಡ ನಾವು ನೋಡ್ತೀವಿ. ಹಾಗೆ ಇನ್ನೊಂದು ಕಡೆ ಮಾಧ್ಯಮದಲ್ಲಿ ಕುತ್ಕೊಂಡು ಇದೇ ಸಂಘಟನೆಗಳವರು ಮತ್ತೆ ಇದೇ ಬಿಜೆಪಿ ಕಾರ್ಯಕರ್ತರು, ನಾಯಕರು ಅನಿಸ್ಕೊಂಡಂಥವ್ರು ನಾವು ಹೆಣ್ಣು ಮಕ್ಕಳ ಮೇಲೆ ರೇಪ್ ಆಗ್ತಿರೋದಕ್ಕೆ ಅವರು ತೊಡ್ತಿರುವಂತ ಅರೆಬರೆ ಬಟ್ಟೆಗಳು, ಮೈ ಮುಚ್ಚೋ ಹಾಗೆ ಬಟ್ಟೆ ಹಾಕಲ್ಲ, ಅದರಿಂದನೇ ರೇಪ್ ಆಗ್ತಿದೆ ಅಂತೇಳಿ ಹೆಣ್ಮಕ್ಳ ಮೇಲೆ ಆಪಾದನೆಯನ್ನ ಮಾಡಿದ್ದಾರೆ. ಇದು ನಮ್ಮ ಸಂಸ್ಕೃತಿ ಅಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಬಟ್ಟೆ ಧರಿಸೋದನ್ನ ನಿಮ್ಮ ಸಂಸ್ಕೃತಿ ಹೇಗೆ ಅನ್ನೋದನ್ನ ನೀವು ಹೇಳೋರು, ಈಗ ಅವರು ಅವರ ಸಂಸ್ಕೃತಿ ಪ್ರಕಾರ, ಅವರ ಸಂಪ್ರದಾಯದ ಪ್ರಕಾರ ಹಿಜಾಬ್ ಹಾಕೊಂಡು ಬಂದ್ರೆ ನಿಮ್ಗೆ ಯಾಕೆ ಅದು ತಪ್ಪು ಅಂತ ಅನಿಸ್ತಾ ಇದೆ? ಅಲ್ಲಿ ಮೈ ಮುಚ್ಕೊಂಡಿಲ್ಲ ಅಂತೇಳಿ ಹೆಣ್ಮಕ್ಳ ಮೇಲೆ ಹರಿಹಾಯ್ತೀರಾ, ಬೈತೀರಾ, ಕೆಟ್ಟ ಕೆಟ್ಟ ಕಾಮೆಂಟ್ಗಳನ್ನ ಹಾಕ್ತಾರೆ. ಆದ್ರೆ ಇಲ್ಲಿ ಇವರು ಮೈ ತುಂಬಾ ಮುಚ್ಕೊಂಡು, ನಾವು ಮುಖನೂ ಮುಚ್ಕೊಂಡು ತಲೆನೂ ಮುಚ್ಕೊಂಡು ಬರ್ತೀವಿ ಅಂತಂದ್ರೆ ಅದು ಸರಿ ಇಲ್ಲ ಅಂತ ಹೇಳ್ತೀರಾ. ನೀವು ಪ್ರಶ್ನೆ ಮಾಡ್ಬೇಕಾಗಿದ್ದು, ಅವರು ಅಶ್ಲೀಲವಾದಂತ ಬಟ್ಟೆ ಧರಿಸ್ಕೊಂಡು ಬಂದ್ರೆ ಶಾಲೆಗೆ, ಆಗ ನೀವು ಪ್ರಶ್ನಿಸಿ. ಆದ್ರೆ ಮೈ ಮುಚ್ಕೊಂಡು ಬರೋದನ್ನೇ ನೀವು ಪ್ರಶ್ನಿಸ್ತೀರಾ ಅಂತಂದ್ರೆ ನಿಮ್ಮ ಮನಸ್ಥಿತಿ ಆದ್ರೂ ಎಂಥದ್ದು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಆ ಮಕ್ಕಳು ಅವರ ಅನುಕೂಲಕ್ಕೆ ತಕ್ಕಂತೆ, ಕಂಫರ್ಟ್ ಅಂತ ಏನ್ ಹೇಳ್ತೀವಿ, ಅವರ ಕಂಫರ್ಟ್ ಝೋನ್ ಅಲ್ಲಿ ಇರೋದಕ್ಕಾಗಿ ಅವರು ಆ ಬಟ್ಟೆನ ಧರಿಸಿದ್ರೆ ಅದು ಖಂಡಿತ ತಪ್ಪಲ್ಲ. ಈಗಲೂ ಹೇಳ್ತೀನಿ, ನಾನು ಬುರ್ಖಾನ ಸಮರ್ಥಿಸ್ತೀನಿ ಅಂತನೋ ಸಮರ್ಥಿಸಲ್ಲ ಅಂತನೋ ಈ ವಿಚಾರವನ್ನ ನೋಡ್ಬೇಕಾಗಿಲ್ಲ. ಇಲ್ಲಿ ಬಟ್ಟೆ ಧರಿಸೋದು ಮತ್ತೆ ಊಟ ಮಾಡೋದು ಅವರವರ ಇಚ್ಛೆ ಅನ್ನೋದನ್ನೇ ಹೇಳೋದಿಕ್ಕೆ ನಾನು ಹೊರಟಿರೋದು. ಹಾಗಾಗಿನೇ ಈ ಸಂಘಟನೆಗಳವರು ತಮ್ಮ ರಾಜಕೀಯ ಲಾಭಕ್ಕಾಗಿ ಇಂಥ ವಿಚಾರಗಳನ್ನ ತಗೊಳ್ಳೋದಿದೆಯಲ್ಲ, ಅದರಲ್ಲೂ ಹೆಣ್ಮಕ್ಳಿಗೆ ಸಂಬಂಧಪಟ್ಟಿರುವಂತ, ಶಾಲಾ ಮಕ್ಕಳಿಗೆ ಸಂಬಂಧಪಟ್ಟಿರುವಂತ ಒಂದು ಸಂಪ್ರದಾಯದ ವಿಚಾರವನ್ನ ಇವರು ತಮ್ಮ ರಾಜಕೀಯ ಲಾಭಕ್ಕಾಗಿ ದ್ವೇಷವನ್ನು ಹುಟ್ಟಾಕಕ್ಕೆ ಬಳಸ್ಕೊಳ್ತಿದಾರಲ್ಲ, ಇದು ನಿಜವಾಗ್ಲೂ ಯಾವ ಧರ್ಮನೂ ಕೂಡ ಹೇಳಲ್ಲ. ಇದನ್ನ ಬಹಳಷ್ಟು ಗಂಭೀರವಾದಂತ ವಿಚಾರಗಳಿದೆ, ಅದ್ರ ಬಗ್ಗೆ ಮಾತಾಡ್ಬೇಕಾಗಿದೆ. ಈಗ ಇದೇ ಮಕ್ಕಳ ಬಗ್ಗೆ ನಿಮ್ಗೆ ಕಾಳಜಿ ಇದ್ರೆ, ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಾಗ ಎಲ್ಲಿದ್ರು ಇವರೆಲ್ಲ ಮಾತಾಡಿದ್ರ? CBSE ಪರೀಕ್ಷೆಯ ಮೌಲ್ಯಮಾಪನದಲ್ಲಿ ಅಕ್ರಮ ನಡೆದಿದೆ ಅಂತ ಗೊತ್ತಾದಾಗ ಇವ್ರು ಯಾರಾದ್ರೂ ಮಾತಾಡಿದ್ರ? ಮಕ್ಕಳು ಶಾಲೆಗೆ ಬರುವಾಗ ಹಣೆಯ ಮೇಲೆ ತಮ್ಮ ಧರ್ಮದ, ಜಾತಿಯ ಚಿಹ್ನೆಗಳನ್ನ ಹಾಕೊಂಡು ಬರ್ತಾರೆ. ಅವರ ನಂಬಿಕೆಯನ್ನ, ಅವರ ಆಚರಣೆಯನ್ನ ನಾವು ಗೌರವಿಸ್ಬೇಕಾಗತ್ತೆ. ಅದೇ ರೀತಿ ಮುಸ್ಲಿಂ ಹೆಣ್ಮಕ್ಳು ಹಿಜಾಬ್ ಧರಿಸ್ ಬಂದ್ರೆ ಅದನ್ನು ಕೂಡ ನಾವು ಗೌರವಿಸ್ಬೇಕು. ಅಂದ್ರೆ ಹಿಜಾಬ್ ಧರಿಸೋದು ಆ ಹೆಣ್ಮಕ್ಳಿಗೆ
ಒಂದು ಗೌರವದ ವಿಚಾರ ಆಗಿರ್ಬೋದು, ಘನತೆಯ ಸಂಗತಿ ಆಗಿರ್ಬೋದು, ಅಥವಾ ತಮ್ಮ ಧರ್ಮದ ಆಧ್ಯಾತ್ಮಿಕತೆಯ ಸಂಕೇತನೂ ಕೂಡ ಆಗಿರಬಹುದು. ಅದನ್ನ ನಾವು ಗೌರವಿಸ್ಬೇಕಲ್ವಾ. ಆದ್ರೆ ಇಲ್ಲಿ ಆಧ್ಯಾತ್ಮಿಕತೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರೋದೇ ಇವರ ದೊಡ್ಡ ಸಮಸ್ಯೆ. ನಮ್ಮ ಸಾಧು ಸಂತರು ಮತ್ತೆ ಬುದ್ಧ, ಬಸವಣ್ಣ ಇವ್ರು ಹೇಳಿದಂತ ಜೀವನ ಧರ್ಮವನ್ನ ಇವರು ಅರ್ಥನೇ ಮಾಡ್ಕೊಂಡಿಲ್ಲ. ಧರ್ಮ ಅಂದ್ರೆ ಏನು ಅನ್ನೋದೇ ಅವರಿಗೆ ಸ್ಪಷ್ಟತೆ ಇಲ್ಲ. ಅವರು ನಿಜವಾಗ್ಲೂ ಬುದ್ಧ, ಬಸವಣ್ಣ ಹೇಳಿದಂತ ಜೀವನ ಧರ್ಮವನ್ನ ಅನುಸರಿಸಿದ್ದೇರೆ, ಅರ್ಥ ಮಾಡ್ಕೊಂಡಿದ್ರೆ ಖಂಡಿತ ಇಂಥ ಕೆಲಸವನ್ನ ಮಾಡ್ತಿರ್ಲಿಲ್ಲ. ಇಲ್ಲಿ ಅವರ ಜೀವನ ಧರ್ಮವನ್ನ, ಅವ್ರು ಹೇಳಿದಂತ ಜೀವನ ಧರ್ಮವನ್ನ ಅರ್ಥ ಮಾಡ್ಕೊಳ್ದೇ ಇರೋದ್ರಿಂದನೇ ಒಂದು ರಾಜಕೀಯ ಪಕ್ಷದ ದ್ವೇಷ ಭಾಷಣಗಳನ್ನೇ ಪರಮೋಕ್ತಿ ಅಂತ ನಂಬ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರ ಕೇಸರಿ ಶಾಲನ್ನ ಶಾಲೆಯಲ್ಲಿ ಧರಿಸೋ ಹಾಗಿಲ್ಲ, ಧರಿಸಿದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಆದೇಶವನ್ನ ಹೊರಡಿಸಿದೆ. ಇಷ್ಟಾಗಿ ಕೂಡ ಈ ಬೆಳವಣಿಗೆಗಳೆಲ್ಲ ಆಗ್ತಾ ಇದೆ. ಇನ್ನು ಮುಂದಾದ್ರೂ ಆಡಳಿತ ಮಂಡಳಿ ಇದ್ರ ಬಗ್ಗೆ ಎಚ್ಚರಿಕೆಯನ್ನ ವಹಿಸಬೇಕಾಗಿದೆ. ಮಕ್ಕಳಿಗೆ ಶಾಲೆಯಲ್ಲಿ ಓದೋದಿಕ್ಕೆ ಬೇಕಾದಂತ ಪೂರಕ ವಾತಾವರಣ ಸೃಷ್ಟಿಯಾಗಬೇಕಾಗಿದೆ. ಪೋಷಕರು ಕೂಡ ಇದಕ್ಕೆ ಸಹಕರಿಸಬೇಕು. ಜೊತೆಯಲ್ಲಿ ಹಿಂದೂ ಸಂಘಟನೆಗಳು, ನೀವು ಕೂಡ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ, ಅವರಿಗೆ ಏನ್ ಬೇಕಾಗಿದೆ ಅದನ್ನ ಕೊಡೋ ಪ್ರಯತ್ನವನ್ನ ಮಾಡಿ ಅಂತ ನಾನು ಹೇಳ್ತೀನಿ. ಸ್ನೇಹಿತರೆ, ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.